ಹಾಕಿರೋ ದುಡ್ಡಿಗೆ ಹೆಸರನ್ನೆಲ್ಲ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಒಂದು ಕನ್ನಡದಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಸಿನಿಮಾ ರಮೇಶ್ ರೆಡ್ಡಿ ಅವ್ರಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು. ಈ ಒಂದು ಅರ್ಜುನ್ ದಿನ ಅವರ BGM ಅವ್ರ ಕತೆ ಯಾವ ಥರ ಹೇಳಬೇಕು ಅಂತ ಆಗ್ತದೆ ಮೇಡಮ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಸೂಪರ್. ಹೌದು, ಶಿವಾನಂದ್ ಎನರ್ಜಿನವರು ನಂಬಕ್ಕೆ ಆಗ್ತಾಯಿಲ್ಲ ಈ ವಯಸ್ಸಲ್ಲಿ ಈ ಥರ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ. ಪ್ರತಿಯೊಬ್ಬ ಪ್ರೇಕ್ಷಕರು ಸಹ ಈ ಒಂದು ಸಿನಿಮಾನ ನೋಡಲೇಬೇಕು ಅಂತ ನನ್ನ ಫಸ್ಟ್ ಆಫ್ ಆಲ್ ಬರೀ ಸಿಂಪಲ್ ಆಗಿ ತೋರಿಸಿದ್ದಾರೆ ಫಿಲಮ್ ಅಲ್ಲಿ. ಅಂದ್ರೆ ನಾವೇನ್ ಕರ್ಮ ನಾವೇನ್ ಮಾಡ್ತೀವಿ ತೋರಿಸ್ತಾರೆ. ಸೆಕೆಂಡ್ ಹಾಫ್ ಅಲ್ಲಿ ರಿಯಲ್ ಫಿಲಮ್ ತೋರಿಸ್ತಾರೆ. ಅದೇ ಶಿವಣ್ಣ ಬಂದಿದ್ದಾದ್ಮೇಲಂತೂ ನಾವ್ ಏನ್ ಮಾಡಿರ್ತೀವಿ ಕರ್ಮ ಅಂದ್ರೆ ಅವ್ರನ್ನ ದೇವರಂತ ತೋರಿಸ್ತಾರೆ. ಸೊ ಆ ಫಿಲಮ್ ಅಲ್ಲಿ ನಾವ್ ಹೆಂಗಿರ್ಬೇಕು ಅನ್ನೋದನ್ನ ಒಂದು ತಾಯಿ ಸೆಂಟಿಮೆಂಟ್ ಇರ್ಬೋದು, ಒಂದು ಫ್ಯಾಮಿಲಿ ಸೆಂಟಿಮೆಂಟ್ ಇರ್ಬೋದು, ಅಥವಾ ಒಂದು ಲವ್ ಸೆಂಟಿಮೆಂಟ್ ಇರ್ಬೋದು, ಗಂಡ ಹೆಂಡತಿ ಸಂಬಂಧ ಇರ್ಬೋದು, ಪ್ರತಿಯೊಂದು ಕೂಡ ನೀಡೇ ತೋರಿಸಿದ್ದಾರೆ. ಪ್ರತಿಯೊಂದು ಯಾವುದೇ ಕಾರಣ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ಸ್ ಇದು ಕಾಮಿಡಿ ಆಗಿರೋ ಪ್ರತಿಯೊಂದು ಕೂಡ ನಿಮ್ಗೆ ಸಿನಿಮಾ ಸಿಗುತ್ತೆ. ಹೊಸ ಡೈರೆಕ್ಟರ್ ನಮಗೆ 10 ಜನಕ್ಕೆ ಅವ್ರಿಗೂ ಕೂಡ ಒಳ್ಳೇದಾಗಲಿ. 100 ಜನ ಒಳ್ಳೆಯಿಂದ ಆಡಿಸ್ತೀನಿ. ಜೈ ಹಿಂದ್ ಜೈ ಕನ್ನಡ. ಏನೂ ಇಲ್ಲ ಸರ್, ಏನಂದ್ರೆ ಪೈರೇಸ್ ಇಲ್ಲ ನೋಡಿ ಮೇಡಮ್. ನಾವು ಹೆಂಗಾದ್ರೆ ಇವಾಗ ನಮ್ಮ ಜೋಬಿಂದ 10 ರೂಪಾಯಿ ಕೂಡ ಸುಮ್ಮನೆ ಇರ್ತೀರ ಮೇಡಮ್. ಯಾವುದೇ ಕಾರಣಕ್ಕೂ ನಾವು 10 ರೂಪಾಯಿ ಅದೇ ಥರ ಒಬ್ಬ ಡೈರೆಕ್ಟರ್ ಪ್ರೊಡ್ಯೂಸರ್ ಇರ್ಬೋದು, ಅಷ್ಟೆಲ್ಲ ಕಷ್ಟಪಟ್ಟು ಅವರು ಒಂದು ಸಿನಿಮಾ ಮಾಡಿರ್ತಾರೆ. ನಾವು ಕೂಡ ಅದನ್ನ ಪೈರೇಸಿ ಮಾಡ್ಬಿಟ್ಟು ಅಲ್ಲಿ ಸುದೀಪ್ ಸರ್ ಹೇಳ್ಬೋದು, ಅಲ್ಲಿ ಯುದ್ಧ ಅವರೆಲ್ಲ ಪೈರೇಸಿ ಬಗ್ಗೆ ಹೇಳಿರೋದು. ದಯಮಾಡಿ ಅದು ಸ್ವಲ್ಪ ಯೋಚನೆ ಮಾಡಿ. ಯಾವುದೇ ಕಾರಣಕ್ಕೂ ಬೇರೆ ಥರ ಅಲ್ಲ, ಅದು ಬಂದಿರೋ ಪೈರೇಸಿ ಬಗ್ಗೆ ಇನ್ಫಾರ್ಮ್ ಮಾಡಿರೋದು. ಅದನ್ನ ಬೇರೆ ರೀತಿ ಸ್ಟಾರ್ ವಾರ್ ಆಗಿರ್ಬೋದು, ಬಟ್ ಒಂದು ಯೋಚನೆ ಮಾಡಿ. ಡೆವಿಲ್ ಆಗಿರ್ಬೋದು, ಅಥವಾ ಬಂದಿರೋ ಅದು ಡಾರ್ಕ್ ಆಗಿರ್ಬೋದು, ಎಲ್ಲ ಕಾಣೋ ಸಿನಿಮಾನೆ. ಎಲ್ಲಾನು ಕಾಣೋ ಕನ್ನಡ ನಾವೇ ಗೆಲ್ಲಿಸಬೇಕಾಗಿರ್ಬೋದು. ಹಿಂದಿ ತಮಿಳ್ ತೆಲುಗು ಎಲ್ಲ ಇದ್ದಾರೆ. ಅದು ಮಧ್ಯದ ಕಾಣೋ ಸಿನಿಮಾ ಅಂತಂದ್ರೆ ನಾವು ಚೆನ್ನಾಗಿರ್ಬೇಕು. ಜೈ ಹಿಂದ್ ಜೈ ಕನ್ನಡ. 45 ಸಿನಿಮಾ ಯಾಕೆ ಬರಬೇಕು ಅಂತ ಹೇಳಿದ್ರೆ ಡೈರೆಕ್ಷನ್ ಮಾಸ್ಟರ್, ಆಕ್ಷನ್ ಲೀಡರ್ ಉಪೇನ ಮತ್ತು ಶಿವಣ್ಣ ಇಬ್ಬರು ಒಂದು ಸಿನಿಮಾ ಆಕ್ಷನ್ ಮಾಡೋದು ನೋಡೋಕೆ ಬರಲೇಬೇಕು. ಯಾಕಂದ್ರೆ ಅವರಿಬ್ಬರು ಮಾಡಿರುವಂಥ ಸಿನಿಮಾಗಳು ಚರಿತ್ರೆಯಲ್ಲಿ ಅಂದ್ರೆ ಶ್ರೀರಂಗದಲ್ಲಿ ಚರಿತ್ರೆ ಬರಲಿಲ್ಲ ಮೇಡಮ್. ಫಸ್ಟ್ ಟೈಮ್ ನಾನು ತೋರಿಸಿದ್ದು ಇಂಡಸ್ಟ್ರಿ ಶಿವಣ್ಣ, ಅದು ಹಿಡಿಸಿದ್ದು ಉಪೇನ. ಶಿವಣ್ಣ ಆಲ್ರೌಂಡರ್ ಆಗ್ತಾರೆ, ಉಪೇನ ಆಲ್ ಇಂಡಿಯನ್ ಆಗ್ತಾರೆ ಮೇಡಮ್. ಸಿನಿಮಾದಲ್ಲಿ ಅರ್ಜುನ ಮಸ್ತಾಗಿ ಮಾಡಿದರೆ, ಸ್ವಲ್ಪ ಡೈರೆಕ್ಷನ್ ಖರಾಬಾಗಿ ಮಾಡಿದರೆ. ಟೋಟಲ್ ಸಿನಿಮಾ ಸೂಪರ್ ಆಗಿದೆ. ಸಿನಿಮಾದಲ್ಲಿ ಒಂದು ಫೈಟಿಂಗ್ಸ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, BGM ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು ವಂಡರ್ಫುಲ್ ಆಗಿದೆ. ಜೈ ಶಿವಣ್ಣ. ಮೂವಿ ಒಳಗಡೆ ಡೈರೆಕ್ಷನ್ ಅಷ್ಟೇ ಇದು ಮಾಡಿಲ್ಲ, ಬಟ್ ಟೋಟಲ್ ಚೆನ್ನಾಗಿದೆ ಸಕಲಾಗಿದೆ. ಆರಾಮಾಗಿದೆ. ಶಿವಣ್ಣ ಅವ್ರ ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ಒಳ್ಳೆ ಇದು ಕೊಟ್ಟಿದ್ದಾರೆ ಮೇಡಮ್ ಸಿನಿಮಾದಲ್ಲಿ. ಮೇಡಮ್ ಹೇಳ್ಬೇಕಂದ್ರೆ ಶಿವನ್ ಪೂಜೆ ಕಟ್ಟಿಬಿಟ್ಟಿಗೆ ರಾಜಕೀಯ ಶೆಟ್ಟಿ ಅಲ್ಲಿಂದನೇ ಇಟ್ಟಿದೆ. ಈ ಮೂವರನ್ನು ಒಂದೇ ಸಲ ನೋಡ್ತಾ ಇದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡೋದಕ್ಕೆ ಸಾಕಾಗಿದೆ. ನಮ್ಮ ಸಿನಿಮಾ ಮೇಡಮ್ ನಿಜವಾಗ್ಲೂ ಖುಷಿ ಆಗುತ್ತೆ. ಜನಗಳು ಹೇಳ್ಬೇಕು, ನಿಜವಾಗ್ಲೂ ಖುಷಿ ಆಗ್ತದೆ ತುಂಬ. ಯಾಕಂದರೆ ಫ್ಯಾನ್ಸ್ ಅಬ್ಬರ ಆಗಿರ್ಬೋದು, ಫ್ಯಾನ್ಸ್ ಎಲ್ಲ ಖುಷಿಪಟ್ಟ ಸಿನಿಮಾ ಮಾಡೋದಕ್ಕೆ ಸಾಕು ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗ್ತದೆ ನಿಜವಾಗ್ಲೂ. ಯಾಕಂದ್ರೆ 3 ಜನ ಸ್ಟಾರ್ಸ್ಗಳು ನಾವು ಒಂದೇ ಥರದಲ್ಲಿ ನೋಡೋದು, ಮತ್ತು ಅಷ್ಟೊಂದು ಅಬ್ಬರ ಆ್ಯಕ್ಷನ್ ಸೀಕ್ವೆನ್ಸ್ ಆಗಿರ್ಬೋದು, ಮತ್ತು ಶಿವಣ್ಣನ 11 ಅವತಾರಗಳಾಗಿರ್ಬೋದು ಎಲ್ಲ ಅದ್ಭುತವಾಗಿದೆ. ಶಿವಣ್ಣನ 11 ಅವತಾರ ನೋಡ್ಬೇಕಂದ್ರೆ ಸಿನಿಮಾನ ನೋಡ್ಬೇಕು. ಒಬ್ಬ ಭಕ್ತನ್ನ ಶಿವ ಹೇಗೆ ಯಮನಿಂದ ಕಾಪಾಡ್ಕೊಳ್ತಾನೆ ಅನ್ನೋದೇ ಸಿನಿಮಾ. ಅದ್ಭುತವಾಗಿ ಮಾಡಿದ್ರು ಅರ್ಜುನ್ ಸರ್. ಒಂದೆಲ್ಲ ಅದ್ಭುತವಾದ ಕಥೆ. ಗರುಡ ಪುರಾಣ ಬಗ್ಗೆ ನಾವು ಕೇಳಿರ್ತೀವಿ ಅಥವಾ ನೋಡಿರ್ತೇವೆ, ಒಂದಷ್ಟು ಓದಿರ್ತೀವಿ ಅಷ್ಟೇ. ಬಟ್ ಇಷ್ಟು ಡೀಟೇಲ್ ಆಗಿ ನಾವು ಸತ್ತ ಮೇಲೆ ಹೇಗೆ ಒಂದೊಂದು ಗುರಿಗಳು ಕೂಡ ಆಗುತ್ತೆ ಅನ್ನೋದ್ರಿಗೆ ತುಂಬ ಸಂಪೂರ್ಣವಾಗಿ ಒಂದು ಕಥೆ ಹೇಳಿದ್ದಾರೆ. ಒಂದು ಅದ್ಭುತವಾದ ಸಿನಿಮಾ. ಕನ್ನಡ ಜನತೆ ಈ ಥರ ಸಿನಿಮಾಗಳನ್ನು ನೋಡಿ ಪ್ರೋತ್ಸಾಹಿಸಬೇಕು. ಸಿನಿಮಾ ಅಂತ ಬಂದಾಗ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ. ಬಟ್ ಉಪ್ಪಿ ಸರ್ ಅವರ ಕಾಂಬಿನೇಷನ್ ಇರ್ತಿದೆ. ಬಟ್ 3 ಜನ ಸ್ಟಾರ್ಸ್ಗಳ ಜೊತೆ ತೆರೆ ಶೇರ್ ಮಾಡ್ಕೊಂಡ್ರೆ ಭಾಳ ಖುಷಿ ಇದೆ. ಐ ಥಿಂಕ್ ಒಂದು ಸಿನಿಮಾ ಗೆದ್ದರೆ ಭಾಳ ಖುಷಿ ಆಗುತ್ತೆ. ಯಾಕಂದರೆ ಅದು ಒಬ್ಬ ನ್ಯೂ ಡೈರೆಕ್ಟರ್ ಅರ್ಜುನ್ ಜನ್ಯ ಮ್ಯೂಸಿಕ್ಲು ಎಲ್ಲ ಕೇಳ್ತೀವಿ. ಫಸ್ಟ್ ಟೈಮ್ ಡ್ಯಾಶ್ ಅಂತ ಬಂದಾಗ ಎಲ್ರಿಗೂ ಒಂದು ಕ್ವಶನ್ ಆಗಿರುತ್ತೆ, ಏನು ಮಾಡಿರ್ಬೋದು. ನಾಟ್ ಓನ್ಲಿ ಅಭಿಮಾನಿ ಫ್ಯಾನ್ಸ್ ಅಂತಲ್ಲ, ಕ್ರಿಟಿಕ್ಸಿಂದ ಹಿಡಿದು ಇಂಡಸ್ಟ್ರಿಯಿಂದ ಹಿಡಿದು ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಾಡಿರ್ಬೋದು. ಅದು ಬಿಗ್ ಕ್ಯಾನ್ವಾಸ್ ಫಿಲ್ಮು. ಯಾಕಂದರೆ ಕ್ಯಾನ್ವಾಸ್ಗೋಸ್ಕರ ಮಾಡಿದಾರ ಸಿನಿಮಾ. ಒಂದು ಸಿನಿಮಾ ಕಥೆ ಇಟ್ಕೊಂಡು ಅದಕ್ಕೆ ತಕ್ಕಂತೆ ಕ್ಯಾನ್ವಾಸ್ನ ಅವ್ರು ಸೆಟ್ ಮಾಡ್ತಾರೆ. ಅದು ರಮೇಶ್ ರೆಡ್ಡಿ ಅವ್ರು ತುಂಬ ಥ್ಯಾಂಕ್ಸ್ ಇರಬೇಕು. ಯಾಕಂದ್ರೆ ಅವ್ರು ಸಪೋರ್ಟ್ ಮಾಡಿದ್ದು ಒಬ್ಬ ನ್ಯೂ ಕಮರ್ಗೆ ಮ್ಯೂಸಿಕ್ ಮಾಡಿಬಿಡ್ಬೋದು. ಬಟ್ ಆಸ್ ಎ ಡೈರೆಕ್ಷನ್ ಒಂದು ವಿಭಿನ್ನ ಜನಗಳನ್ನ ಕೂರಿಸ್ಬೇಕು. ಅನ್ನೆಸರಿ ಗಾಡಿ ಹಿಡ್ಕೊಬೇಕಾದ್ರೆ ಯಾರ್ಯಾರು ಈ ವಿಡಿಯೋ ಮಾಡ್ತಾರೆ ಅದು ನೋಡ್ಬೋದು. ಅದು ಯೂಶಲ್ ಆಗೋಯ್ತು.
ಎಲ್ಲ ಕಡೆನೂ. ಸೊ ಅದೇ ಪಾಯಿಂಟ್ಸ್ ಎಂಟರ್ಟೈನಿಂಗ್ ವೇಲಿ ಭಾಳ ಚೆನ್ನಾಗಿ ಮಾಡಿದೆ. ಅದು ನಾವು ರಾಜೀವ್ ಶೆಟ್ಟಿ ಮೂರನೇ ಸೇರಿದ್ವಿ. ಒಳ್ಳೆ ಥಾಟ್, ಜನಗಳ ಒಂದು ಅಭಿಪ್ರಾಯ ಇದೇ ಥರ ಸರಿಯಾಗಿದ್ಬಿಟ್ರೆ ಐ ಥಿಂಕ್ ಫಿಲಿಮ್ ಸ್ಟಿಲ್ ಗುಡ್ ಅಂತ ನನ್ನ ಭಾವನೆ. 2 ಅವರ್ 20 ನಿಮಿಷ ತಮ್ಮದು ಥಿಯೇಟರ್ ಕೊಡುವಂಥ ಮತ್ತೆ ವಿಭಿನ್ನತೆ ಇಡೀ ಕನ್ನಡ ಇಂಡಸ್ಟ್ರಿ ಆಗಲಿ ಕನ್ನಡದ ಜನತೆ ಅದರಲ್ಲಿ ಹೇಳ್ತಾ ವಿಭಿನ್ನತೆನ ತುಂಬ ಇಷ್ಟಪಟ್ಟು ಅವ್ರನ್ನ ಪ್ರೀತಿಯ ತ್ರಿವೇಣಿ ಟಾಕೀಸ್ ಹತ್ರ ಇದ್ದೀವಿ. ಇಲ್ಲಿ 45 ಫಿಲಿಮು ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಶಿವಣ್ಣ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರ ಒಂದು 63 ಏಜ್ ಅಂತ ಗೊತ್ತಾಗೋದೇ ಇಲ್ಲ. ಯಾಕಂದರೆ ಒಂದು ಹೆಣ್ಣು ರೋಲ್ ಒಂದು ಮಾಡಿದ್ದಾರೆ. ಕಂಪ್ಲೀಟ್ 23 ಇಯರ್ಸ್ ಅಂತ ಹೇಳ್ಬೋದು, ಆ ಥರ ಮಾಡಿದ್ದಾರೆ. ಶಿವಣ್ಣ ಸೂಪರಾಗಿ ಮಾಡಿದ್ದಾರೆ. ಉಪೇಂದ್ರ ಹೇಳ್ಬೇಕಾ ರಿಯಲ್ ಸ್ಟಾರು ಸೂಪರ್ ಚೆನ್ನಾಗಿ ಮಾಡಿದ್ದಾರೆ. ಎಷ್ಟಕ್ಕೂ ಫಸ್ಟು ಹೇಳ್ಬೇಕಾದ ವಿಷಯ ಅಂದರೆ ರಮೇಶ್ ರೆಡ್ಡಿ ಅವ್ರ ಪ್ರೊಡ್ಯೂಸರ್ಗೆ ಫಸ್ಟು ನಾವು ಕೃತಜ್ಞತೆ ಹೇಳ್ಬೇಕು. ಯಾಕಂದರೆ ಈ ಒಂದು 5 ಇಯರ್ಸಿಂದ ಮಲ್ಟಿ ಸ್ಟಾರ್ ಮೂವೀಸ್ ಬರ್ತಾನೇ ಇಲ್ಲ. ಅಂಥ ಸಂದರ್ಭದಲ್ಲಿ ಮಲ್ಟಿ ಸ್ಟಾರ್ ಮೂವಿ ಕೊಡಿಸಿದ್ದಾರೆ. ಅವ್ರಿಗೆ ನಾವು ಫಸ್ಟ್ ಕೃತಜ್ಞತೆ ಹೇಳಬೇಕು. ಬೆಳಗ್ಗೆ ಸಿಕ್ಕಿದ್ರು ಮಾತಾಡೋದು ಫಸ್ಟ್ ಶೋನಲ್ಲಿ ತುಂಬ ಚೆನ್ನಾಗಿದೆ, ಅದು ಖುಷಿಪಟ್ಟರು. ಅದೇ ಥರ ಅರ್ಜುನ್ ಜನ ಫಸ್ಟ್ ಸಂಗೀತ ನಿರ್ದೇಶಕರಾಗಿದ್ದವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ. ಆ ಡೈರೆಕ್ಷನು ಸೂಪರಾಗಿ ಮಾಡಿದ್ದಾರೆ. ಸ್ಕ್ರೀನ್ ಪ್ಲೇನು ಚೆನ್ನಾಗಿದೆ. ಬಟ್ ಇನ್ನೊಂದು ಹೇಳಬೇಕಾದ್ರೆ ಮಲ್ಟಿ ಸ್ಟಾರ್ ಮೂವೀಸು ಮತ್ತೆ ಮಾಡಲಿ ರಮೇಶ್ ರೆಡ್ಡಿಗೆ ನಿರ್ಮಾಪಕರು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಯಾಕಂದರೆ ಈ ಸಂದರ್ಭದಲ್ಲಿ ಯಾಕಂದರೆ ಜನ ಪ್ರೇಕ್ಷಕರು ಟಿ ವಿ ಮೊಬೈಲ್ ಇಟ್ಕೊಂಡು ಎಲ್ಲೋ ವೈರಸಲ್ಲಿ ನೋಡ್ಬಿಡ್ತಾರೆ. ಆ ವೈರಸ್ ಕಮ್ಮಿ ಮಾಡಲಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ವೈರಸ್ಸಿಂದ ಇವತ್ತು ಒಂದು ಗೇಟ್ ಕೀಪರಿಂದ ವಾಲ್ ಪೋಸ್ಟ್ ಮೆಸ್ಸಿಂದ ಕ್ಯಾಬಿನರಿಂದ ಎಷ್ಟು ಜನಕ್ಕೆ ತೊಂದರೆ ಆಗುತ್ತೆ ಅಂದರೆ ಎಷ್ಟೋ ಕಷ್ಟ. ಇವತ್ತು ಗಾಂಧಿನಗರ ಹೇಳಬೇಕಾದ್ರೆ 35 ಚಿತ್ರಮಂದಿರ ಕೇವಲ 8ಕ್ಕೆ ಬೆಳೆದಿದೆ, 8ರಿಂದ 5ಕ್ಕೆ ಬಂದಿದೆ. ಅದು ಮಾಲು ಅಂತೀರ, ಅದು ಏನು ಮಾಲು ಗೊತ್ತಾಗಲ್ಲ. ಒಂದು ಸತಿ 500 ಮಾಡಿಬಿಡ್ತಾರೆ, 1000 ಮಾಡಿಬಿಡ್ತಾರೆ, ಗೊತ್ತಾಗಲ್ಲ. ಮೊದಲೇ ಬುಕ್ಕಿಂಗ್ ಬೇರೆ. ಅದರಿಂದ ದಯವಿಟ್ಟು ಸಿಂಗಲ್ ಟಾಕೀಸ್ಗಳು ಇರಬೇಕು, ಚಿತ್ರಮಂದಿರಗಳು ಇರಬೇಕು ಅನ್ನೋ ನನ್ನ ಆಸೆ ಹೇಳ್ತಾ ಇದ್ದೀನಿ. ಈ ಮೂಲಕ ಎಲ್ಲ ಪ್ರೇಕ್ಷಕರು ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ. ಕನ್ನಡ ಚಿತ್ರಗಳು ಬರಲ್ಲ ಅಂತ ಒದ್ದಾಡ್ತೀರಿ. ಮಲ್ಟಿ ಸ್ಟಾರ್ ಮೂವಿ ಬಂದಿದೆ, ಅದೇ ಫಸ್ಟ್ ಟೈಮ್ 2 ಬಂದಿದೆ. ಒಂದು ಮಾರ್ಕರ್ ಬಂದಿದೆ, ಮತ್ತು ಇದು ಸುದೀಪ್ ಅವ್ರದ್ದು ಡಿಫ್ರೆಂಟ್ ಆಗಿದೆ. ಬಟ್ ತಮಿಳ್ ಡೈರೆಕ್ಟರ್ ಕಾರ್ತಿಕ್ ಸುಬ್ರಹ್ಮಣ್ಯ ಚೆನ್ನಾಗಿ ಮಾಡಿ, ಅದನ್ನು ನೀವು ನೋಡಿ. ಯಾಕಂದರೆ 2 ಫಿಲ್ಮ್ಸ್ ಒಂದೇ ಸತಿ ಬಂದಿದೆ ಅಂತ ದಯವಿಟ್ಟು ಬೇಜಾರು ಪಡಬೇಡಿ. ಖಂಡಿತ ಅವರಿಬ್ಬರಿಗೆ ಯಾವ್ದು ಕಾಂಪಿಟೇಷನ್ ಇಲ್ಲ. ಆದರೆ ಈ ಮೂಲಕ ಅರ್ಜುನ್ ಜನ ಶಿಷ್ಯನೇ ಒಂದು ರೀತಿ ಹೇಳ್ಬೇಕಾದ್ರೆ ಸುದೀಪ್ ಅವರಿಗೆ ಒಂದು ಸ್ವಲ್ಪ ಗಾಡ್ ಫಾದರ್ ಅಂತ ಹೇಳಿದೆ, ಸಂತೋಷ. ಅದೇ ಥರ ನಮ್ಮ ಉಪೇಂದ್ರ ಅವರ ವರ್ಷಕ್ಕೆ ಒಂದು ಸರ್ತಿ ಒಂದು ಡೈರೆಕ್ಷನ್ ಮಾಡಿ 3 ವರ್ಷಕ್ಕೊಂದು ಸ್ಕ್ರೀನ್ ಪ್ಲೇ ಮಾಡಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಸರ್ತಿ ಮನೆ ಬರ್ತ್ಡೇಗೆ ಹೋಗಿದಾಗ ಅದೇ ಮಾತು ಹೇಳಿದೆ, ಸರ್ 3 ವರ್ಷಕ್ಕೊಂದು ಸ್ಕ್ರೀನ್ ಪ್ಲೇ ಮಾಡಿ, ನಿಮ್ಮ ನಂಬ್ಕೊಂಡು ಅಭಿಮಾನ ಇದೆ. ಇವಾಗ ನೋಡಿ ತಿರುಪತಿಗೆ ಹೋದರೆ ದರ್ಶನ ಆಗಿಲ್ವಾ ಅಂದರೆ ಉಪೇಂದ್ರ ಹತ್ರ ಹೋದರೆ ಒಂದೇ ಕೇಳೋದು ನಾವು ಸರ್ ಹತ್ರ, ಸರ್ ಯಾವಾಗ ಡೈರೆಕ್ಷನು ಕ್ಯಾಪ್ ಹಾಕ್ತೀರಿ ಅಂತ. ಆ ಥರ ಆಗೋಗ್ಬಿಟ್ಟಿದೆ. ದಯವಿಟ್ಟು ಕನ್ನಡ ಚಿತ್ರಗಳು ಎಲ್ಲವನ್ನೂ ನೋಡಿ. ಯಾಕಂದರೆ ಕೆಜಾಪು ಕಾಂತಾರ ಬಿಟ್ಟರೆ ಯಾವುದಿಲ್ಲ ಅಂತಾರೆ ಬೇರೆ ತಮಿಳ್ನಾಡು ಆಂಧ್ರ, ಅದು ಬಿಟ್ಟು ಕನ್ನಡದ ಎಲ್ಲ ಚಿತ್ರಗಳು ಚೆನ್ನಾಗಿದೆ. 45 ದಯವಿಟ್ಟು ಎಲ್ಲರೂ ನೋಡಿ. ಅದರಲ್ಲಿ ಗರುಡು ಪುರಾಣದ ಬಗ್ಗೆ ವಿವರಿಸಿದ್ದಾರೆ. ಗರುಡು ಪುರಾಣ ಓದಿರೋರು ಅರ್ಥ ಆಗುತ್ತೆ, ಓದಿರೋರು ಈ ಸತಿ ಮೂಲಕ ನೋಡಿ. ಒಂದೇ ಒಂದು ಬೇಜಾರು, ಅರ್ಜುನ್ ಜನ ಮೀದು ಡೈರೆಕ್ಟರ್ ಆಗಿ ಯಾವಾಗ 3 ಸಾಂಗ್ಸ್ ಕೊಡಬೇಕಾಗಿತ್ತು ಅಂತ ಅನ್ಸುತ್ತೆ, ಒಂದೇ ಒಂದು ಸಾಂಗ್ ಕೊಟ್ಟಿದ್ದಾರೆ. ಬಹಳ ಬೇಜಾರಾಗುತ್ತೆ. ಗಣೇಶ್ ಶಿವಣ್ಣನಿಗೊಂದು, ಉಪೇಂದ್ರಗೊಂದು, ಆಮೇಲೆ ರಾಜ್ ಶೆಟ್ಟಿ ಅಂತೂ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ಒಳ್ಳೆ ಡೈರೆಕ್ಟ್ರು. ಅದೇ ಚಿಕ್ಕ ಮೂವೀಸ್ ತೆಗೆದ್ರು ಕೂಡ ಚೆನ್ನಾಗಿದೆ. ಅವ್ರು ನೋಡೋಕ್ಕೆ ಸ್ವಲ್ಪ ಏಜಾಗಿ ಕಾಣಿಸ್ತಾರೆ ಅಂದ್ರೆ ಹೊರತು ತುಂಬ ಫಸ್ಟ್ ಕ್ಲಾಸ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ. ರಾಜ್ ಶೆಟ್ಟಿ ಭಾಳ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಆಮೇಲೆ ರಮೇಶ್ ರೆಡ್ಡಿ ಪ್ರೊಡ್ಯೂಸರ್ ಚೆನ್ನಾಗಿದೆ. ಅರ್ಜುನ್ ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದೆ. ಆದರೆ ನೆಕ್ಸ್ಟ್ ಉಪ್ಪಿ ಸಾರು ಮತ್ತು ಶಿವಣ್ಣ ಒಂದು ಡೈರೆಕ್ಷನ್ನಲ್ಲಿ ಬರಲಿ, ಓಮ್ 2 ಬರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ.